ಇದು ಫಸ್ಟು ರಾಮದೇವರು ಯಜ್ಞ ಮಾಡಿದ ಸ್ಥಳ ಇದು. ಏನು ರಾಮದೇವರು ಯಜ್ಞ ಮಾಡಿದ ಸ್ಥಳ. ಆಮೇಲೆ ಜನ್ಮೇಜಯ ರಾಜನಿಗೆ ಸರ್ಪದೋಷ ಬಂದಿರ್ತದೆ. ಆ ದೋಷ ಸಲುವಾಗಿ 1200 ಆಂಜನೇಯ ಪ್ರತಿಷ್ಠಾಪನೆ ಮಾಡಿನ. ಆ ಒಂದು ಇಲ್ಲಿ ಆಂಜನೇಯ ಪ್ರತಿಷ್ಠಾಪನೆ ಆಗಿದೆ. ಏನು ಈ ರೀತಿಯಿಂದ ತ್ರೇತಾಯುಗದಲ್ಲಿ ಇದನ್ನು ಪರಶುರಾಮಪುರ ಅಂತ ಹೆಸರು ಇದಕ್ಕೆ. ಏನು ಆಮೇಲೆ ಮಹಾಭಾರತ ಕಾಲದಲ್ಲಿ ಅರ್ಜುನ ಮೊಮ್ಮಗ ಜನ್ಮೇಜಯ ರಾಜರು ಇದನ್ನು ಪ್ರತಿಷ್ಠಾಪನೆ ಮಾಡಿದ ಸರ್ಪದೋಷಕ್ಕಾಗಿ 1200 ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದರು. ಅದರೊಳಗೆ ಇದು ಒಂದು ಏನು ಈ ಪ್ರಕಾರ ಇರ್ತಕ್ಕಂಥ ಇದು. ಆಮೇಲೆ ಕಲಿಯುಗದೊಳಗೆ ಸತ್ಯಬೋಧ ತೀರ್ಥ ಶ್ರೀಪಾದಗಳು ರಾಯಚೂರವರು ಪೂರ್ವಾಶ್ರಮ ಹೆಸರು ರಾಮಾಚಾರ್ಯ ಅಂತ ಅವ್ರ ಹೆಸರು. ಅವರು ಆಶ್ರಮ ತಗೊಂಡ ಮೇಲೆ ಅವ್ರಿಗೆ ಬಾರಿ ಕನಸಿನಾಗ ಹೋಗ್ತಿದ್ರಂತೆ ರಾಮದೇವರು. ಇಲ್ಲಿ ನಾನು ಯಜ್ಞ ಮಾಡಿದ ಸ್ಥಳ ಇದು, ಅದರ ಸಲುವಾಗಿ ನೀವು ಇಲ್ಲಿ ಬಂದು ರಾಮದೇವ್ರ ಪೂಜೆ ಮಾಡಬೇಕು ಅಂತ ಕೇಳಿ. ಸರಿ ಇಲ್ಲೆಲ್ಲ ನವಾಬರು ಆವಳಿತ್ತಲ್ಲ, ಸರಿ ಏನಂತ 2 ಸಲ 3ನೇ ಸಲಕ್ಕೆ ಬಂದಾರ ಅವರು. ಬಂದು ಅದೇ ಟೈಮ್ನಾಗ ನವಾಬನ ಮಗ ಸತ್ತಿರ್ತಾನೆ, ದಫನ್ ಮಾಡಿರ್ತಾರೆ. ದಫನ್ ಮಾಡಿದಾಗ ಆಗ ಶಿಷ್ಯರೇ ಬಂದು ರಾಮದೇವ್ರ ಪೆಟ್ಟಿಗೆಗಳನ್ನ ಅಲ್ಲೇ ಬಗಲಾಗಿ ಇಟ್ಟಿರ್ತಾರೆ. ಏನು ಇಟ್ಟಾಗ ಸ್ವಾಮಿ ಇಲ್ಲಿ ನಮ್ಮ ಇದು ನವಾಬನ ಮಗ ಹಿಂಗಾಗಿದ್ದಾನೆ, ದಫನ್ ಮಾಡಿದಾಗ ನಿಮ್ಮ ಮಗ ಸತ್ತಿಲ್ಲ, ಇಲ್ಲ ಜೀವ ಅದ, ಹಂಗೆ ನೀವು ಇದು ಮಾಡಿದ್ದೀರಿ ಅಂತೇಳಿ ಸತ್ಯಬೋಧರು ಹೇಳ್ತಾರೆ. ಸರಿ ಅಂತೇಳಿ ಆಗ ನವಾಬರು ಬರ್ತಾರೆ. ಇಲ್ಲ ಸ್ವಾಮಿ ಇದನ್ನ ತೆಗೆಸಿ ಅಗಿಸಿ ಶಕ್ತಿ ಕೊಟ್ಟರು. ಮತ್ತು ಅವರಿಗೆ ಬದುಕಿದ್ರು. ಏನು ಬೇಕಂದರೆ ಇಲ್ಲಿ ರಾಮದೇವರು ಯಜ್ಞ ಮಾಡಿ ಸ್ಥಳದ ಜನ್ಮೇಜಯ ಪ್ರತಿಷ್ಠಾಪನಾ ಇದೆ. ಹಿಂಗಾಗಿ ಪಂಚಗ್ರಾಮಗಳು ಜಾಗೀರು ಕೊಡಬೇಕಾದ್ರೆ ಆದಕೂರು, ಬಂಜಾಪುರು, ಇವನಹಳ್ಳಿ, ಕಲವಲದೊಡ್ಡಿ, ರಾಮದೊಡ್ಡಿವರೆಗೆ ಜಾಗೀರು ಕೊಟ್ಟಿದ್ದಾರೆ ನಮ್ಮ. ಏನು ಜಾಗೀರು 5 ಊರು ಜಾಗೀರು ಕೊಟ್ಟಾರ ನಮ್ಮ. ಈ ರೀತಿಯಿಂದ ಇರ್ತಕ್ಕಂಥದ್ದು. ಆಮೇಲೆ ಸತ್ಯಬೋಧ ತೀರ್ಥರು ಸತತವಾಗಿ 6 ವರ್ಷ ಇಲ್ಲಿದ್ದು, ಅವರು ಸತತವಾಗಿ 6 ವರ್ಷ ಇಲ್ಲಿದ್ದು ರಾಮದೇವರ ಪೂಜೆ ಮಾಡಿ ಅವ್ರ ಅನುಷ್ಠಾನ ಮಾಡಿದ ಜಾಗನೂ ಅದ. ನೀವು ಇವತ್ತಿನವರೆಗೆ ತೋರಿಸುವ ನದಿ ತೀರದಲ್ಲಿ ಅವ್ರ ಅನುಷ್ಠಾನ ಮಾಡಿದ ಜಾಗನೂ ಅದ. ಈ ರೀತಿಯಿಂದ ಇರ್ತಕ್ಕಂಥದ್ದು. ಆಮೇಲೆ ತರುವಾಯ ಸತ್ಯಕಾಮ ತೀರ್ಥರಿಗೆ ಅವರು ಸೂಚನೆ ಕೊಟ್ಟರಂತ, ನೀವು ಇಲ್ಲಿ ಬಂದು ವೃಂದಾವನ ಆಗಿರಿ ಇಲ್ಲ ಅಂತೇಳಿ. ಆಮೇಲೆ ಸತ್ಯಕಾಮರು, ಸತ್ಯೇಷ್ಟರು, ಸತ್ಯಧೀರರು, ಸತ್ಯಪ್ರಜ್ಞರು ಇಲ್ಲಿ ಬಂದು ವೃಂದಾವನ ಆಗಿದ್ದಾರೆ ಅನ್ನೋ ಈ ರೀತಿ ಇರ್ತಕ್ಕಂಥ ಒಂದು ಇತಿಹಾಸ ಮಹಾಭಾರತ ಕಾಲದಲ್ಲಿ ಮತ್ತು ತ್ರೇತಾಯುಗ, ದ್ವಾಪರಯುಗ, ಕಲಿಯುಗದಲ್ಲಿ ಈ ರೀತಿ ಇರ್ತಕ್ಕಂಥ ಒಂದು ಪವಿತ್ರವಾದ ಸ್ಥಳ.